ಇಲ್ಲಿ ಪ್ರಶ್ನೆ ಇರೋದನ್ನ ಲಿಂಗಾಯತ ಅಂತಂದು ಹೇಳಿದಾಗ ಇಲ್ಲಿ ವ್ಯಕ್ತಿ ಪೂಜೆ, ಮೂರ್ತಿ ಪೂಜೆ, ಮೌಢ್ಯತೆ, ಅಂಧಾಕಾರಕ್ಕಿಲ್ಲ ಅವಕಾಶ ಇಲ್ಲ. ನೀವು ನಮ್ಮ ಸಿದ್ಧಗಂಗಾ ಮಠಕ್ಕೆ ಹೋದ್ರೆ, ಮುರುಘಾ ಮಠಕ್ಕೆ ಹೋದ್ರೆ, ಸಿರಿಗೇರಿ ಮಠಕ್ಕೆ ಹೋದ್ರೆ, ತೋಂಟದಾರ್ಯ ಮಠಕ್ಕೆ ಹೋದ್ರೆ ಎಲ್ಲಾ ಧರ್ಮದ ಮಕ್ಕಳು ಓದ್ತಾರೆ, ಎಲ್ಲಾ ಧರ್ಮದ ಮಕ್ಕಳು ಸಾಲ ಕುತ್ಕೊಂಡು ಊಟ ಮಾಡ್ತಾರೆ. ಈ ಶಕ್ತಿ ಬಂದಿರೋದು ಎಲ್ಲಿ ಅಂತ ಹೇಳಿದ್ರೆ ಲಿಂಗಾಯತ ಅನುಭವ ಮಟ್ಟದ ಪರಿಕಲ್ಪನೆಯಿಂದ. ಅದೇ ವೈದಿಕತೆಯನ್ನು ಅನುಸರಿಸುವಂತಹ ಮಠಗಳು ಇವತ್ತು ಕೂಡ ಉಡುಪಿ ಮಠ ಇದೆ, ಅಲ್ಲಿ ಪಂಕಿವೇದ ಇದೆ, ಇವತ್ತು ಘಾಟೆ ಸುಬ್ರಹ್ಮಣ್ಯದಲ್ಲಿ ಮಡೆ ಸ್ನಾನ ಇದೆ, ಇವತ್ತು ಮಂತ್ರಾಲಯದಲ್ಲಿ ನನ್ನಂತ ಶೂದ್ರರು ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ. ಇವೆಲ್ಲವೂ ಇದ್ದಾಗ ಮಹಿಳಾ ಸಮಾನತೆ, ಶೂದ್ರರಿಗೊಂದು ಸ್ಥಾನಮಾನಗಳನ್ನು ಕೊಡುವಂತಹ ಲಿಂಗಾಯತ ಧರ್ಮಕ್ಕೆ ಯಾಕೆ ನಾವು ಒಂದು ಪ್ರತ್ಯೇಕ ಸ್ಥಾನಮಾನ ಕೊಡಬಾರ್ದು ಅಂತಂದೇಳಿ ಅಡ್ಡಿ ಆಗ್ಬೇಕು? ನೀವು ಹಿಂದೆ ಯುಪಿಎ ಸರ್ಕಾರ ಇದ್ದಾಗ ನೋಡಿ, ನೀವು ಜೈನ ಧರ್ಮಕ್ಕೆ ಒಂದು ಅಧಿಕೃತವಾದಂತ ಅಲ್ಪಸಂಖ್ಯಾತ ಧರ್ಮದ ಮಾನ್ಯತೆಯನ್ನು ಅವತ್ತು ಕೊಡ್ತು. ಅವತ್ತು ಇದೇ ಬಿಜೆಪಿಯವರು ಎಲ್ಲೂ ವಿರೋಧ ಮಾಡಲಿಲ್ಲ, ಸುಮ್ಮನೆ ಇದ್ರು. ಜೈನ ಧರ್ಮ ಅದು ಕೂಡ ಹಿಂದೂ ವೈದಿಕ ಧರ್ಮದಿಂದ ಸಿಡಿದು ಹೋಗಿರುವಂತಹ ಧರ್ಮವೇ. ಬೌದ್ಧ ಧರ್ಮ ಇವತ್ತು ಪ್ರತ್ಯೇಕ ಧರ್ಮವಾಗಿ ಕೆಲಸ ಮಾಡ್ತಾ ಇದೆ. ಲಿಂಗಾಯತರು ಮಾಡಲಿ, ಇರಲಿ, ಅವರ ಆಚರಣೆ, ಅವರ ಸಂಸ್ಕೃತಿ ಭಿನ್ನವಾಗಿದೆ, ಅದನ್ನು ಗೌರವಿಸಬೇಕಲ್ವಾ?